ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ಈ ಸ್ಟಡಿ ಮೆಟೀರಿಯಲ್ಸ್ ಅಥವಾ ಮೂಲ ವಸ್ತುಗಳು ಏನಿದೆ ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಇವತ್ತು ಚರ್ಚೆ ಮಾಡ್ತಿರೋ ವಿಷಯ ಬಂದು ಮನುಷ್ಯತ್ವದಿಂದ ದೈವತ್ವದೆಡೆಗೆ ಬ್ರಾಹ್ಮಣರ ಮಾರ್ಗ. ಇದೊಂದು ರೀತಿಯ ಆಧ್ಯಾತ್ಮಿಕ ಮತ್ತು ಮಾನಸಿಕ ರೂಪಾಂತರದ ಅದ್ಭುತವಾದ ಕಾನ್ಸೆಪ್ಟ್ ಇದು. ಎಕ್ಸಾಕ್ಟ್ಲಿ. ಇವತ್ತಿನ ಈ ಫಾಸ್ಟ್ ಪೇಸ್ಡ್ ಬದುಕಲ್ಲಿ ನಾವೆಲ್ಲರೂ ಯಾವುದೋ ಒಂದು ಡೆಡ್ಲೈನ್ ಅಥವಾ ಯಾವುದೋ ಒಂದು ಟಾರ್ಗೆಟ್ ಅಂತ ಓಡ್ತಾನೆ ಇರ್ತೀವಿ ಅಲ್ವಾ? ಆದರೆ ಈ ಗಡಿಬಿಡಿಯಲ್ಲಿ ನಾವು ನಿಜವಾಗ್ಲೂ ಯಾರು ಅನ್ನೋ ಬೇಸಿಕ್ ಪ್ರಶ್ನೆನೇ ಮರ್ತು ಬಿಟ್ಟಿದೀವಿ ಅನ್ಸುತ್ತೆ. ಹೌದು, ಅದನ್ನೇ ಐಡೆಂಟಿಟಿ ಕ್ರೈಸಿಸ್ ಅಂತ ಕರೆಯೋದು. ರೈಟ್. ಸೊ ಇವತ್ತಿನ ನಮ್ಮ ಈ ಡೀಪ್ ಡೈವ್ ಉದ್ದೇಶ ಕೇವಲ ಬುಕ್ಬುಡಿಯಾಗಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋದಲ್ಲ, ಬದಲಾಗಿ ನಮ್ಮ ಆ ಮೂಲ ಸ್ವರೂಪವನ್ನ, ಆ ಒರಿಜಿನಲ್ ಐಡೆಂಟಿಟಿಯನ್ನ ಮತ್ತೆ ಡಿಸ್ಕವರ್ ಮಾಡೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಇದು ಇಂದಿನ ಕಾಲಘಟ್ಟಕ್ಕೆ ಅತ್ಯಂತ ಪ್ರಸ್ತುತವಾದ ವಿಷಯ. ನಮ್ಮ ಮುಂದಿರುವ ಈ ಸೋರ್ಸ್ ಮೆಟೀರಿಯಲ್ನ ನಾವು ಪ್ರಶಾಂತವಾಗಿ ವಿಶ್ಲೇಷಣೆ ಮಾಡಿದರೆ ಇದು ಪ್ರಮುಖವಾಗಿ 3 ಬಲವಾದ ಸ್ತಂಭಗಳ ಮೇಲೆ ನಿಂತಿದೆ. 3 ಸ್ತಂಭಗಳು ಅಂದ್ರೆ ಯಾವ್ಯಾವುದು? ಮೊದಲನೇದು ಆತ್ಮಾಭಿಮಾನ ಅಥವಾ ಸೋಲ್ ಕಾನ್ಷಿಯಸ್ನೆಸ್. ಅಂದ್ರೆ ನಮ್ಮನ್ನ ನಾವು ಕೇವಲ ಈ ಭೌತಿಕ ಶರೀರ ಅಥವಾ ನಮ್ಮ ಆಫೀಸ್ ಡೆಸಿಗ್ನೇಷನ್ ಅಂತ ಅಂದ್ಕೊಳ್ದೆ ಒಂದು ಚೈತನ್ಯಶೀಲ ಆತ್ಮ ಅಂತ ಗುರುತಿಸ್ಕೊಳ್ಳೋದು. ಎರಡನೇದು ಆ ಬ್ರಾಹ್ಮಣ ನಶೆ, ಅಂದ್ರೆ ನಮ್ಮ ಆ ಉನ್ನತವಾದ ಗುರುತಿನ ಅರಿವು. ಮತ್ತು ಮೂರನೇದು ನೆನಪಿನ ಯಾತ್ರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದೇರಂದ್ರೆ ಈ ಕಾನ್ಸೆಪ್ಟ್ಗಳು ಯಾವುದೋ ಹಿಮಾಲಯದಲ್ಲಿ ಕೂತು ತಪಸ್ಸು ಮಾಡೋರಿಗಾಗಿ ಬರ್ದಿರೋದಲ್ಲ. ಹೌದು, ಅದೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಇದೆ. ಎಕ್ಸಾಕ್ಟ್ಲಿ. ಬೆಳಗ್ಗೆ ಎದ್ದು ಟ್ರಾಫಿಕ್ ಫೇಸ್ ಮಾಡ್ಕೊಂಡು ಆಫೀಸ್ಗೆ ಹೋಗೋ, EMI ಕಟ್ಟೋ, ಡೆಡ್ಲೈನ್ಸ್ ಮೀಟ್ ಮಾಡೋ ಪ್ರತಿಯೊಬ್ಬರಿಗೂ ದೈನಂದಿನ ಬದುಕಿನಲ್ಲಿ ಅಪ್ಲೈ ಮಾಡ್ಕೊಳ್ಬಹುದಾದ ಪ್ರಾಕ್ಟಿಕಲ್ ಟೂಲ್ಸ್ ಇವು. ದಟ್ಸ್ ಸೋ ಟ್ರೂ. ಇದನ್ನ ಓದುವಾಗ ನನಗೆ ಆ ಕಳೆದು ಹೋದ ರಾಜಕುಮಾರನ ಕತೆ ನೆನಪಾಯ್ತು. ನಮ್ಮ ಕೇಳುಗರಿಗೆ ಈ ಕತೆ ಬಹುಶಃ ಆಲ್ರೆಡಿ ಗೊತ್ತಿರುತ್ತೆ ಅನ್ಸತ್ತೆ. ಕಾಡಿನಲ್ಲಿ ದಾರಿ ತಪ್ಪಿ ಕಳೆದು ಹೋಗಿ ತಾನೊಬ್ಬ ಭಿಕ್ಷುಕ ಅಂತ ನಂಬಿಬಿಟ್ಟಿರೋ ಒಬ್ಬ ರಾಜಕುಮಾರ. ಆಮೇಲೆ ಅವನಿಗೆ ತನ್ನ ನಿಜವಾದ ಗುರ್ತು ಗೊತ್ತಾಗತ್ತೆ. ಹೌದು. ಆಮೇಲೆ ಯಾರೋ ಬಂದು ನೀನು ಭಿಕ್ಷುಕನಲ್ಲಪ್ಪ, ನೀನು ರಾಜಕುಮಾರ ಅಂತ ಅವನ ಒರಿಜಿನಲ್ ಐಡೆಂಟಿಟಿಯನ್ನ ನೆನಪಿಸ್ತಾರೆ. ಆ ದೃಶ್ಯ ಇದೆಯಲ್ಲ, ಅದು ನಮ್ಮ ಇಂದಿನ ಐಡೆಂಟಿಟಿ ಕ್ರೈಸಿಸ್ಗೆ ಎಷ್ಟು ಹತ್ತಿರವಾಡಿದೆ ಅಲ್ವಾ? ಹೌದು, ತುಂಬಾ ಆಪ್ಟಾದ ಹೋಲಿಕೆ ಇದು. ಆದರೆ ಒಂದು ನಿಮಿಷ, ಈ ಮೂಲ ವಸ್ತುಗಳಲ್ಲಿ ಬ್ರಾಹ್ಮಣ ಮತ್ತು ಶೂದ್ಯ ಅನ್ನೋ ಪದಗಳನ್ನ ಬಳಸಿದ್ದಾರೆ. ನಮ್ಮ ಕೇಳುಗರಿಗೆ ಯಾವುದೇ ಕನ್ಫ್ಯೂಷನ್ ಆಗ್ಬಾರ್ದು. ಇದು ನಮ್ಮ ಸಮಾಜದಲ್ಲಿರೋ ಜಾತಿ ವ್ಯವಸ್ಥೆಗೆ ಸಂಬಂಧಿಸಿದ್ದಲ್ಲ ಅಲ್ವಾ? ಖಂಡಿತ ಅಲ್ಲ. ಇದನ್ನ ನಾವಿಲ್ಲಿ ಸ್ಪಷ್ಟಪಡಿಸಲೇಬೇಕು. ಈ ಮೂಲಗಳಲ್ಲಿ ಬ್ರಾಹ್ಮಣ ಮತ್ತು ಶೂದ್ರ ಅನ್ನೋ ಪದಗಳನ್ನ ಕೇವಲ ನಮ್ಮ ಅರಿವಿನ ಮಟ್ಟವನ್ನು ಅಥವಾ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಅನ್ನು ಸೂಚಿಸಲು ಆಧ್ಯಾತ್ಮಿಕ ರೂಪಕಗಳಾಗಿ ಬಳಸಲಾಗಿದೆ ಅಷ್ಟೇ. ಓಕೆ, ಅಂದ್ರೆ ಇದು ಹುಟ್ಟಿನಿಂದ ಬರೋ ಜಾತಿಗೆ ಸಂಬಂಧಿಸಿದ್ದಲ್ಲ. ಖಂಡಿತ ಇಲ್ಲ. ಇದು ಯಾವುದೇ ಸಾಮಾಜಿಕ ಜಾತಿಯನ್ನ ಸೂಚಿಸುವುದಿಲ್ಲ. ಜ್ಞಾನವಿದ್ದಾಗ, ಅಂದ್ರೆ ನಮ್ಮ ದೈವಿಕ ಗುಣಗಳ ಅರಿವಿದ್ದಾಗ ಅದನ್ನ ಬ್ರಾಹ್ಮಣ ಸ್ಥಿತಿ ಅಂತ ಕರೆಯಲಾಗಿದೆ. ಹಾಗಾದ್ರೆ ಶೂದ್ರ ಸ್ಥಿತಿ ಅಂದ್ರೆ ನಮ್ಮ ನಿಜಸ್ವರೂಪವನ್ನ ಮರೆತು ಅಜ್ಞಾನದಲ್ಲಿ ಕೇವಲ ಸಣ್ಣಪುಟ್ಟ ಭೌತಿಕ ವಿಷಯಗಳಿಗಾಗಿ ಒದ್ದಾಡುತ್ತಿರುವಾಗ ಅದನ್ನ ಸಾಮಾನ್ಯ ಅಥವಾ ಶೂದ್ರ ಮನೋಭಾವ ಅಂತ ಕರೆಯಲಾಗಿದೆ. ನೀವು ಹೇಳಿದ ಕಥೆಯ ರಾಜ್ಕುಮಾರನಿಗೆ ಹೊಸದಾಗಿ ಯಾವುದೇ ಕಿರೀಟ ಸಿಗ್ಲಿಲ್ಲ. ಅವನು ಮೊದಲಿನಿಂದಲೂ ರಾಜ್ಕುಮಾರನೇ ಆಗಿದ್ದ. ಎಕ್ಸಾಕ್ಟ್ಲಿ. ಕೇವಲ ಆ ಜ್ಞಾನದ ಕೊರತೆ ಅವನನ್ನ ಭಿಕ್ಷುಕನಂತೆ ಮಾಡಿತು. ಅದೇ ರೀತಿ ನಾವೆಲ್ಲರೂ ಮೂಲತಃ ಶಾಂತಿ, ಪ್ರೀತಿ ಮತ್ತು ಆನಂದದಂತಹ ದೈವಿಕ ಗುಣಗಳನ್ನು ಹೊಂದಿದ್ರೂ ಆ ಅರಿವಿಲ್ಲದೆ ಹೊರಗಡೆ ನೆಮ್ಮದಿಗಾಗಿ ಹುಡುಕಾಡುತ್ತಿದ್ದೇವೆ. ಆ ಅರಿವು ಮೂಡುವುದೇ ದೈವತ್ವದ ಕಡೆಗಿನ ಮೊದಲ ಹೆಜ್ಜೆ. ಮೇಕ್ಸ್ ಪರ್ಫೆಕ್ಟ್ ಸೆನ್ಸ್. ಅಂದ್ರೆ ನಾವು ಹೊಸದಾಗಿ ಏನೋ ಆಗ್ಬೇಕಾಗಿಲ್ಲ, ನಮ್ಮಲ್ಲಿ ಆಲ್ರೆಡಿ ಇರೋದನ್ನ ಅನ್ಲಾಕ್ ಮಾಡ್ಬೇಕಷ್ಟೆ. ಸರಿ, ಹಾಗಾದ್ರೆ ಈ ಅರಿವು ಪಡೆದುಕೊಂಡವರ ಅಂದ್ರೆ ಈ ಸತ್ಯ ಬ್ರಾಹ್ಮಣರ ಲಕ್ಷಣಗಳೇನು ಅಂತ ನೋಡಿದಾಗ ಸೋರ್ಸ್ ಮೆಟೀರಿಯಲ್ನಲ್ಲಿ ಮೊದಲನೆಯದಾಗಿ ಬುದ್ಧಿಯ ಹಗ್ಗ ಬಿಚ್ಚಲ್ಪಟ್ಟಿರ್ಬೇಕು ಅಂತ ಹೇಳ್ತಾರೆ. ಹೌದು, ಅಂದ್ರೆ ಅನಾಸಕ್ತಿ ಅಥವಾ ಡಿಟ್ಯಾಚ್ಮೆಂಟ್. ಮತ್ತು ನೀರಿನ ಉದಾಹರಣೆ ಕೊಟ್ಟಿದ್ದಾರೆ. ಹಡಗು ನೀರಲ್ಲೇ ಇರಬೇಕು, ಆದ್ರೆ ನೀರು ಹಡಗಿನೊಳಗೆ ಬರಬಾರ್ದು ಅಂತ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಈ ಡಿಟ್ಯಾಚ್ಮೆಂಟ್ ಅನ್ನೋದು ನಮ್ಮ ಜವಾಬ್ದಾರಿಯಿಂದ ಓಡಿ ಹೋಗೋದು ಅಥವಾ ಒಂದು ಥರ ಎಸ್ಕೇಪಿಸಮ್ ಅಂತ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸಬಹುದು. ಆದರೆ ಅನಾಸಕ್ತಿ ಅಂದ್ರೆ ಜವಾಬ್ದಾರಿಯಿಂದ ಓಡಿ ಹೋಗುವುದಲ್ಲ, ಬದಲಾಗಿ ಆ ಜವಾಬ್ದಾರಿಯ ಜೊತೆಗಿರುವ ಅಟ್ಯಾಚ್ಮೆಂಟ್ ಅಥವಾ ವ್ಯಾಮೋಹದಿಂದ ಹೊರಬರುವುದು. ಇದನ್ನೇ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ, ಆ ಹಡಗಿನ ಉದಾಹರಣೆಯನ್ನೇ ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡೋಣ.
ನಾವು ಈ ಪ್ರಪಂಚದಲ್ಲಿ ಬದುಕಬೇಕು, ನಮ್ಮ ಕುಟುಂಬ, ವೃತ್ತಿ ಎಲ್ಲವನ್ನೂ ನಿಭಾಯಿಸಬೇಕು. ಸಮಾಜದಿಂದ ದೂರ ಹೋಗಿ ಕಾಡಿನಲ್ಲಿ ಕೂರುವುದು ಇಲ್ಲಿನ ಉದ್ದೇಶವಲ್ಲ. ಹೌದು, ಹಡಗಿಗೆ ಸಾಗಲು ನೀರು ಬೇಕೇ ಬೇಕು. ಕರೆಕ್ಟ್. ಆದರೆ ಆ ನೀರು ಹಡಗಿನೊಳಗೆ ಬಂದ್ರೆ ಹಡಗು ಮುಳುಗುತ್ತದೆ. ಅದೇ ರೀತಿ ನಾವು ಆಫೀಸ್ ಪಾಲಿಟಿಕ್ಸ್, ಫೈನಾನ್ಷಿಯಲ್ ಪ್ರೆಷರ್ ಅಥವಾ ರಿಲೇಷನ್ಶಿಪ್ ಇಶ್ಯೂಸ್ ಮಧ್ಯೆ ಇದ್ರೂ ಆ ಸ್ಟ್ರೆಸ್ ಮತ್ತು ನಕಾರಾತ್ಮಕತೆ ನಮ್ಮ ಮನಸ್ಸಿನೊಳಗೆ ಎಂಟ್ರಿ ಕೊಡಬಾರ್ದು. ಅಂದ್ರೆ ನಾವು ಪ್ರಪಂಚದಲ್ಲಿ ಇರ್ಬೇಕು, ಆದ್ರೆ ಪ್ರಪಂಚ ನಮ್ಮೊಳಗೆ ಇರಬಾರ್ದು. ಎಕ್ಸಾಕ್ಟ್ಲಿ. ಇದೊಂದು ರೀತಿಯ ವಾಟರ್ ಪ್ರೂಫ್ ಕೋಟಿಂಗ್ ಇದ್ದ ಹಾಗೆ. ಹೊರಗಿನ ಪರಿಸ್ಥಿತಿಗಳು ಎಷ್ಟೇ ಪ್ರಕ್ಷುಬ್ಧವಾಗಿದ್ರೂ ಒಳಗಿನ ಶಾಂತಿ ಕದರಬಾರದು. ಇದನ್ನೇ ಬುದ್ಧಿಯ ಹಗ್ಗವನ್ನು ಬಿಚ್ಚಿಡುವುದು ಅಂತ ಕರೆಯಲಾಗಿದೆ. ವಾವ್, ದಟ್ಸ್ ಅ ಬ್ರಿಲಿಯಂಟ್ ವೇ ಟು ಲುಕ್ ಅಟ್ ಇಟ್. ಅಂದ್ರೆ ಜವಾಬ್ದಾರಿ ತಗೋಬೇಕು, ಆದ್ರೆ ಟೆನ್ಷನ್ ತಗೋಬಾರ್ದು. ಇದೇ ಪಾಯಿಂಟಿಗೆ ಕನೆಕ್ಟ್ ಆಗುವ ಹಾಗೆ ಎರಡನೇ ಲಕ್ಷಣದ ಬಗ್ಗೆ ಹೇಳಿದ್ದಾರೆ, ಕರ್ಮಯೋಗಿ ಜೀವನ. ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ವಿವರಿಸಕ್ಕೆ ಅಡಿಗೆ ಮಾಡುವ ತಾಯಿ ಮತ್ತು ಅವಳ ಮಗುವಿನ ದೃಷ್ಟಾಂತ ಇದೆ. ತಾಯಿ ಅಡಿಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಾ, ಒಲೆ ಉರಿಸುತ್ತಾ ಬ್ಯುಸಿಯಾಗಿರ್ತಾಳೆ. ಅವಳ ಕೈಗಳು ಕೆಲ್ಸ ಮಾಡ್ತಿರುತ್ತೆ, ಆದ್ರೆ ಅವಳ ಕಂಪ್ಲೀಟ್ ಅಟೆನ್ಷನ್ ಪಕ್ಕದ ರೂಮ್ನಲ್ಲಿ ಆಡ್ತಿರುವ ತನ್ನ ಮಗುವಿನ ಮೇಲಿರುತ್ತೆ. ಇದು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಲಿಂಕ್ ಆಗತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಇದನ್ನ ಕೇಳುವಾಗ ನನಗೆ ನಮ್ಮ ಮಸಲ್ ಮೆಮರಿ ನೆನ್ಪಾಗುತ್ತೆ. ಲೈಕ್ ನಾವು ಗಾಡಿ ಡ್ರೈವ್ ಮಾಡುವಾಗ ನಮ್ಮ ಕೈ ಕಾಲುಗಳು ತಾನಾಗೆ ಗೇರ್ ಚೇಂಜ್ ಮಾಡ್ತಾ ಬ್ರೇಕ್ ಹಾಕ್ತಾ ಇರುತ್ತೆ, ಆದ್ರೆ ನಮ್ಮ ಮೈಂಡ್ ಯಾವುದೋ ಒಂದು ಆಳವಾದ ಚರ್ಚೆ ಕೇಳೋದ್ರಲ್ಲಿ ಅಥವಾ ಬೇರೆ ಯಾವುದೋ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಇರುತ್ತಲ್ವಾ? ಸರಿಯಾಗಿ ಹೇಳಿದ್ರಿ. ಇದನ್ನೇ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಕರ್ಮಯೋಗ ಅಂತ ಕರೆಯೋದು. ಕೈ ಕೆಲಸದಲ್ಲಿ ಬುದ್ಧಿ ತಂದೆಯಲ್ಲಿ ಅನ್ನೋದಿದ್ರ ಮೂಲಮಂತ್ರ. ಕೈ ಕೆಲಸದಲ್ಲಿ ಬುದ್ಧಿ ತಂದೆಯಲ್ಲಿ. ಬ್ಯೂಟಿಫುಲ್. ನಾವೆಲ್ಲರೂ ನಮ್ಮ ದೈನಂದಿನ ಕೆಲಸಗಳನ್ನ, ಅದು ಕೋಡಿಂಗ್ ಮಾಡೋದಾಗಿರ್ಬೋದು, ಬಿಸ್ನೆಸ್ ಮೀಟಿಂಗ್ ಆಗಿರ್ಬೋದು, ಅಥವಾ ಮನೆಯ ಕೆಲಸಗಳೇ ಆಗಿರ್ಬೋದು, ಅವುಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಆದರೆ ನಮ್ಮ ಆಂತರಿಕ ಆಂಕರ್ ಅಂದ್ರೆ ನಮ್ಮ ಬುದ್ಧಿ ಮತ್ತು ಗಮನ ಸದಾ ಆ ಪರಮಪಿತನ ಮೇಲೆ ಅಥವಾ ಉನ್ನತವಾದ ಚೈತನ್ಯದ ಮೇಲೆ ಕೇಂದ್ರೀಕೃತವಾಗಿರಬೇಕು. ಆದ್ರೆ ನಮ್ಗೆ ಫ್ರಿಕ್ಷನ್ ಬರೋದೇ ಆ ಕೆಲ್ಸದ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ದಾಗಲ್ವಾ? ಹೌದು, ಫ್ರಿಕ್ಷನ್ ಬರೋದೇ ಅಲ್ಲಿ. ನಾವು ಕೆಲಸ ಮಾಡುವಾಗ ಆ ಕೆಲಸದ ರಿಸಲ್ಟ್ ಏನಾಗುತ್ತೋ ಅನ್ನೋ ಆತಂಕದಲ್ಲಿರ್ತೀವಿ. ಆದರೆ ನಾವು ಒಳಗಿನಿಂದ ಕನೆಕ್ಟೆಡ್ ಆಗಿದ್ದಾಗ ಆ ಕೆಲಸದ ಎನರ್ಜಿ ಬದಲಾಗುತ್ತೆ. ಕೆಲಸ ಮಾಡ್ತೀವಿ, ಆದ್ರೆ ಆಯಾಸ ಆಗಲ್ಲ. ಅಂದ್ರೆ ಕರ್ಮವನ್ನು ಮಾಡುತ್ತಲೇ ಯೋಗದಲ್ಲಿರುವುದು. ಹೌದು, ಇದು ನಮ್ಮ ಮಾನಸಿಕ ಒತ್ತಡವನ್ನು ನಿವಾರಿಸುವ ಒಂದು ಅದ್ಭುತವಾದ ಸ್ಕಿಲ್. ಆದ್ರೆ ಈ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು ಅಷ್ಟು ಸುಲಭನಾ? ಯಾಕಂದ್ರೆ ಮೂಲಗಳಲ್ಲಿ 3ನೇ ಲಕ್ಷಣವಾಗಿ ಒಂದು ದೊಡ್ಡ ಅಡೆತಡೆಯ ಬಗ್ಗೆ ಮಾತಾಡಿದ್ದಾರೆ. ಅದೇ ಕಾಮ ಅಥವಾ ನಮ್ಮೊಳಗಿನ ನಕಾರಾತ್ಮಕ ವಿಕಾರಗಳು. ಇದು ನಿಜಕ್ಕೂ ನಮ್ಮೆಲ್ಲರ ದೊಡ್ಡ ಚಾಲೆಂಜ್. ಇದನ್ನ ವಿವರಿಸೋಕೆ ಬೆಂಕಿಯ ಉದಾಹರಣೆ ಕೊಟ್ಟಿದ್ದಾರೆ. ಬೆಂಕಿ ಒಂದು ಸಣ್ಣ ಕಿಡಿಯಾಗಿದ್ದಾಗ ಅದನ್ನ ಕಾಲಿನಿಂದ ಹೊಸ್ಕಿ ಆರಿಸ್ಬಿಡ್ಬೋದು. ಆದ್ರೆ ಅದು ಕಾಳ್ಕಿಚ್ಚಾಗಿ ಇಡೀ ಕಾಡನ್ನೇ ಆವರಿಸ್ಕೊಂಡಾಗ ನಿಯಂತ್ರಿಸೋದು ಅಸಾಧ್ಯ. ಇವತ್ತಿನ ದಿನಗಳಲ್ಲಿ ಈ ಸಣ್ಣ ಕಿಡಿಯನ್ನ ಗುರುತಿಸೋದು ಎಷ್ಟು ಕಷ್ಟ ಅಲ್ವಾ? ಹೌದು, ತುಂಬಾ ಕಷ್ಟ. ಸೋಷಿಯಲ್ ಮೀಡಿಯಾ, ಕಾಂಪ್ಯಾರಿಸನ್, ಆಂಗರ್ ಎಲ್ಲವೂ ನಮ್ಮನ್ನ ಟ್ರಿಗರ್ ಮಾಡ್ತಾನೆ ಇರುತ್ತೆ. ನಮ್ಗೆ ಗೊತ್ತಾಗೋ ಮುಂಚೆನೇ ಅದು ಕಾಳ್ಕಿಚ್ಚಾಗ್ಬಿಟ್ಟಿರುತ್ತೆ. ಇದು ಇಂದಿನ ಅತಿದೊಡ್ಡ ಸವಾಲು. ಇದರ ಹಿಂದಿನ ಸೈಕಾಲಜಿಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ವಿಕಾರ, ಅದು ಕಾಮ, ಕ್ರೋಧ ಅಥವಾ ಅಹಂಕಾರವಾಗಿರ್ಬೋದು, ಒಮ್ಮೆಲೆ ಬೃಹದಾಟಾರವಾಗಿ ಬೆಳೆಯೋದಿಲ್ಲ. ಅದು ಮೊದಲು ಸಣ್ಣದಾಗೇ ಶುರುವಾಗತ್ತೆ. ಎಕ್ಸಾಕ್ಟ್ಲಿ. ಅವು ಮೊದಲು ಒಂದು ಸಣ್ಣ ಆಲೋಚನೆಯಾಗಿ, ಒಂದು ಸೂಕ್ಷ್ಮವಾದ ಆಕರ್ಷಣೆಯಾಗಿ ಹುಟ್ಕೊಳ್ತವೆ. ಸೈಕಾಲಜಿಕಲ್ ಹೇಳೋದಾದ್ರೆ ಫಸ್ಟ್ ಒಂದು ಥಾಟ್ ಬರುತ್ತೆ, ಆ ಥಾಟ್ಗೆ ನಾವು ಇಮೋಷನ್ನ ಅಟ್ಯಾಚ್ ಮಾಡ್ತೀವಿ, ಅದು ಆಕ್ಷನ್ ಆಗತ್ತೆ, ಆಮೇಲೆ ಹ್ಯಾಬಿಟ್ ಆಗತ್ತೆ. ಆ ಮೂಲ ಕಿಡಿಯನ್ನೇ ನಾವು ಟ್ರಿಗರ್ ಅಂತ ಕರಿಬೋದು ಅಲ್ವಾ? ಹೌದು. ಸೋರ್ಸ್ ಮಟೀರಿಯಲ್ ಸ್ಪಷ್ಟವಾಗಿ ಎಚ್ಚರಿಸುವಂತೆ ಈ ವಿಕಾರಗಳು ಆದಿಯಿಂದ ಅಂತ್ಯದವರೆಗೆ ಕೇವಲ ದುಃಖವನ್ನೇ ನೀಡ್ತವೆ. ನಾವು ಆ ಆರಂಭಿಕ ಹಂತದಲ್ಲೇ, ಅಂದ್ರೆ ಆ ಆಲೋಚನೆ ಬಂದ ತಕ್ಷಣ ಜಾಗರೂಕರಾಗಿ ಅದನ್ನು ಡ್ರಾಪ್ ಮಾಡಬೇಕು. ಇಲ್ಲದಿದ್ರೆ ಅದು ನಮ್ಮ ಕಂಟ್ರೋಲ್ ಮೀರಿ ಹೋಗುತ್ತೆ. ಖಂಡಿತ. ಅದು ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಬೆಳೆದು ನಮ್ಮ ಒಳಗಿನ ಶಾಂತಿಯನ್ನೇ ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಸೆಲ್ಫ್ ಅವೇರ್ನೆಸ್ ಅಥವಾ ಸ್ವಯಂ ಅರಿವು ಇಲ್ಲದೆ ಈ ಶತ್ರುಗಳನ್ನು ಮಟ್ಟ ಹಾಕೋದು ಅಸಾಧ್ಯ. ದಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಆ ಸೆಲ್ಫ್ ಅವೇರ್ನೆಸ್ ಬರೋದಕ್ಕೆ ಅವರು 4ನೇ ಲಕ್ಷಣವಾಗಿ ಆತ್ಮಾಭಿಮಾನ ಸ್ಥಿತಿಯ ಬಗ್ಗೆ ಹೇಳಿದ್ದಾರೆ. ಹೌದು, ಇದು ಈ ಇಡೀ ಟಾಪಿಕ್ನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇಲ್ಲಿ ಬರೋ ಪಾತ್ರಧಾರಿ ನಟನ ಉದಾಹರಣೆ ನನಗೆ ತುಂಬಾ ಇಷ್ಟ ಆಯ್ತು. ನಾವೆಲ್ಲರೂ ನಮ್ಮ ಆಫೀಸ್ ಡೆಸಿಗ್ನೇಷನ್, ನಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ಅಥವಾ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೇ ನಮ್ಮ ಒರಿಜಿನಲ್ ಐಡೆಂಟಿಟಿ ಅಂತ ಅನ್ಕೊಂಡ್ಬಿಡ್ತೀವಿ.
ಆ ಭ್ರಮೆಯಲ್ಲೇ ನಾವೆಲ್ಲ ಬದುಕ್ತಾ ಇರೋದು. ಆದ್ರೆ ನಾಟಕದಲ್ಲೂ ನಟನಿಗೆ ವೇದಿಕೆ ಮೇಲೆ ತಾನು ರಾಜನಾಗಿರ್ಬೋದು ಅಥವಾ ಭಿಕ್ಷುಕನಾಗಿರ್ಬೋದು, ಆದ್ರೆ ನಾಟಕ ಮುಗಿದ ತಕ್ಷಣ ಆ ಕಾಸ್ಟ್ಯೂಮ್ ತೆಗ್ದಿಟ್ಟು ತನ್ನ ನೈಜ ಜೀವನಕ್ಕೆ ಹೋಗ್ತಾನೆ ಅನ್ನೋ ಕ್ಲಾರಿಟಿ ಇರುತ್ತೆ. ಈ ಕಾನ್ಸೆಪ್ಟ್ ಆಫ್ ಇಂಪೋಸ್ಟರ್ ಸಿಂಡ್ರೋಮ್ ಬದಲು ನಾವು ಆಕ್ಟರ್ ಸಿಂಡ್ರೋಮ್ ಅನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಖರವಾಗಿ ಆ ನಟನಿಗ ತಾನು ಯಾರು ಮತ್ತು ತನ್ನ ಪಾತ್ರ ಯಾವುದು ಅನ್ನೋ ಸ್ಪಷ್ಟತೆಯೇ ಆತ್ಮಾಭಿಮಾನ. ಇದನ್ನ ನಾವು ಲೈಫ್ಗೆ ಹೇಗೆ ಅಪ್ಲೈ ಮಾಡೋದು? ನಾವು ಇದನ್ನ ನಮ್ಮ ಆತ್ಮ ಮತ್ತು ಶರೀರದ ಪರಿಕಲ್ಪನೆಗೆ ಜೋಡಿಸಿದ್ರೆ ನಾವೆಲ್ಲರೂ ಈ ಜಗತ್ತೆಂಬ ಬೃಹತ್ ವೇದಿಕೆಯ ಮೇಲೆ ಬಂದಿರುವ ಕೇವಲ ಪಾತ್ರಧಾರಿಗಳು. ಈ ಭೌತಿಕ ಶರೀರ ಕೇವಲ ಒಂದು ವೇಷ ಅಥವಾ ಕಾಸ್ಟ್ಯೂಮ್ ಇದ್ದಂತೆ. ಅಂದ್ರೆ ನಮ್ಮ ಡೆಸಿಗ್ನೇಷನ್ಸ್ ಎಲ್ಲ ಕೇವಲ ರೋಲ್ಸ್ ಅಷ್ಟೇ. ಹೌದು, ನಾವು ನಮ್ಮ ಕಚೇರಿಯಲ್ಲಿ ಬಾಸ್ ಆಗಿರ್ಬೋದು, ಮನೆಯಲ್ಲಿ ತಂದೆ ಅಥವಾ ತಾಯಿ ಆಗಿರ್ಬೋದು, ಇವೆಲ್ಲವೂ ಕೇವಲ ರೋಲ್ಸ್. ಸಮಸ್ಯೆ ಎಲ್ಲಿ ಶುರುವಾಡುತ್ತೆ ಅಂದ್ರೆ ನಾವು ಆ ಪಾತ್ರಗಳ ಜೊತೆ ಓವರ್ ಐಡೆಂಟಿಫೈ ಆಡ್ಬಿಡ್ತೀವಿ. ನಾನೇ ಆ ರೋಲ್ ಅಂತ ಅನ್ಕೊಂಡ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ನಾನು ಈ ಶರೀರ ಅಲ್ಲ, ಬದಲಾಗಿ ಇದನ್ನ ನಡೆಸ್ತಿರುವ ಒಂದು ಚೈತನ್ಯಶೀಲ ಆತ್ಮ ಅನ್ನೋ ಸತ್ಯವನ್ನ ನಾವು ಅರಿತುಕೊಂಡಾಗ ಜೀವನದ ಆಗುಹೋಗುಗಳು, ಸೋಲು ಗೆಲುವುಗಳು ನಮ್ಮನ್ನು ವಿಚಲಿತಗೊಳಿಸುವುದಿಲ್ಲ. ನಾಟಕದಲ್ಲಿ ಸೀನ್ ಬದಲಾದಾಗ ನಟ ಟೆನ್ಷನ್ ಆಗೋಲ್ವಲ್ಲ, ಹಾಗೆ ನಾವು ಕೂಡ ಲೈಫ್ನ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಒಂದು ಡಿಟ್ಯಾಚ್ಡ್ ದೃಷ್ಟಿಕೋನದಿಂದ ನೋಡೋಕೆ ಸಾಧ್ಯವಾಗುತ್ತೆ. ಅಂದ್ರೆ ನಾವು ಆಂತರಿಕವಾಗಿ ಒಂದು ರೀಪೊಸಿಷನಿಂಗ್ ಮಾಡಿಕೊಳ್ಬೇಕು. ಇದೇ ಹೋರಾಟವನ್ನ, ಆಂತರಿಕ ಸಂಘರ್ಷವನ್ನ ಸೋರ್ಸ್ ಮಟೀರಿಯಲ್ನಲ್ಲಿ ಮಲ್ಲಯುದ್ಧ ಅಂತ ವರ್ಣಿಸಿದ್ದಾರೆ. ಆದ್ರೆ ಇದು ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಫಿಸಿಕಲ್ ಯುದ್ಧ ಅಲ್ಲ. ಹೌದು, ಇದೊಂದು ಆಂತರಿಕ ಯುದ್ಧ. ಇದು ನಮ್ಮೊಳಗಿನ ರಾವಣನ ವಿರುದ್ಧ. ಅಂದ್ರೆ ನಮ್ಮದೇ ನಕಾರಾತ್ಮಕತೆ, ಈಗೋ ಮತ್ತು ವಿಕಾರಗಳ ವಿರುದ್ಧ ನಡೆಯುವ ಯುದ್ಧ. ಈ ಯುದ್ಧವನ್ನ ಗೆಲ್ಲಲು ಅವರು ನೆನಪಿನ ಯಾತ್ರೆ ಅನ್ನೋ ಪರಿಹಾರ ಕೊಟ್ಟಿದ್ದಾರೆ. ಹೌದು, ನೆನಪಿನ ಯಾತ್ರೆ. ಇಲ್ಲಿ ಕಬ್ಬಿಣ ಮತ್ತು ಚುಂಬಕದ ಮ್ಯಾಗ್ನೆಟ್ ಎಕ್ಸಾಂಪಲ್ ಬರುತ್ತೆ. ಒಂದು ಸಾಮಾನ್ಯ ಕಬ್ಬಿಣದ ತುಂಡನ್ನ ಮ್ಯಾಗ್ನೆಟ್ ಹತ್ರ ಇಟ್ರೆ ಆ ಕಬ್ಬಿಣ ಕೂಡ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅನ್ನ ಸೆಳೆದುಕೊಳ್ಳುತ್ತೆ. ಇದು ಕೇಳೋಕೆ ಸಿಂಪಲ್ ಆಗಿದ್ರೂ ಇದರ ಇಂಪ್ಲಿಕೇಶನ್ ತುಂಬಾ ಡೀಪ್ ಆಗಿದೆ ಅಲ್ವಾ? ಖಂಡಿತ. ಇದು ವಿಜ್ಞಾನದ ತತ್ವವನ್ನ ಆಧ್ಯಾತ್ಮಕ್ಕೆ ಅನ್ವಯಿಸಿರುವ ಅದ್ಭುತವಾದ ಉದಾಹರಣೆ. ನಮ್ಮ ಆತ್ಮ ಆ ಸಾಮಾನ್ಯ ಕಬ್ಬಿಣದ ತುಂಡಿದ್ದಂತೆ. ನಮ್ಮ ದಿನನಿತ್ಯದ ಲೈಫ್ನಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ನಾವು ದಿನನಿತ್ಯದ ಬದುಕಿನಲ್ಲಿ ನಕಾರಾತ್ಮಕ ವಾತಾವರಣ, ಸ್ಟ್ರೆಸ್, ಆಂಗ್ಸೈಟಿ ಮಧ್ಯೆ ಇದ್ದು ನಮ್ಮ ಎನರ್ಜಿ ಡ್ರೇನ್ ಆಗಿರುತ್ತೆ. ಇದನ್ನೇ ಅವರು ತಮೋಪ್ರಧಾನ ಅಥವಾ ಮಲಿನವಾದ ಸ್ಥಿತಿ ಅಂತ ಕರೆಯೋದು. ನಾವು ಎಷ್ಟು ಹೆಚ್ಚು ಸಮಯ ಆ ಪರಮಾತ್ಮನ ಅಂದ್ರೆ ಆ ಸರ್ವಶಕ್ತ ಮ್ಯಾಗ್ನೆಟ್ನ ನೆನಪಿನಲ್ಲಿ ಇರುತ್ತೇವೋ ಅಷ್ಟು ಹೆಚ್ಚು ನಾವು ಆತನ ದೈವಿಕ ಗುಣಗಳನ್ನು ನಮ್ಮೊಳಗೆ ಹೀರಿಕೊಳ್ಳುತ್ತೇವೆ. ಆ ಗುಣಗಳು ಅಂದ್ರೆ ಶಾಂತಿ, ಶಕ್ತಿ, ಪವಿತ್ರತೆ. ಎಕ್ಸಾಕ್ಟ್ಲಿ. ಮ್ಯಾಗ್ನೆಟನ ಸಾಮೀಪ್ಯದಿಂದ ಕಬ್ಬಿಣ ಹೇಗೆ ತನ್ನ ಸ್ವರೂಪ ಬದಲಾಯಿಸಿಕೊಳ್ಳುತ್ತದೆಯೋ ಹಾಗೆ ಪರಮಾತ್ಮನ ಜೊತೆಗಿನ ಆ ನಿರಂತರ ಮಾನಸಿಕ ಕನೆಕ್ಷನ್ ನಮ್ಮನ್ನ ಮತ್ತೆ ಸತೋಪ್ರಧಾನ ಅಥವಾ ಪ್ಯೂರ್ ಆದ ಸ್ಥಿತಿಗೆ ತರುತ್ತದೆ. ಇದು ನಾವು ದಿನವಿಡೀ ಎಲ್ಲಿಗೆ ನಮ್ಮ ಅಟೆನ್ಷನ್ ಕೊಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಅಟೆನ್ಷನ್ ಎಲ್ಲಿರುತ್ತೋ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ ಅಂತಾರಲ್ಲ, ಹಾಗೆ. ಈ ಕನೆಕ್ಷನ್ನಿಂದ ಸಿಗುವ ಅತಿ ದೊಡ್ಡ ಬೆನಿಫಿಟ್ ಬಗ್ಗೆ ಓದುವಾಗ ನನಗೆ ಆ ಡಬಲ್ ಲೈಟ್ ಸ್ಥಿತಿಯ ಕಾನ್ಸೆಪ್ಟ್ ಸಿಕ್ತು. ಆ ಡಬಲ್ ಲೈಟ್ ಕಾನ್ಸೆಪ್ಟ್ ತುಂಬಾ ಪವರ್ಫುಲ್ ಆಗಿದೆ. ಅದರಲ್ಲಿ ಬರುವ ಆ ರೈಲಿನ ಪ್ರಯಾಣಿಕನ ಕಥೆಯಂತೂ ಅಬ್ಸಲ್ಯೂಟ್ಲಿ ಹಿಲೇರಿಯಸ್. ರೈಲಿನಲ್ಲಿ ಪ್ರಯಾಣ ಮಾಡ್ತಾ ತನ್ನ ಲಗೇಜನ್ನ, ಆ ದೊಡ್ಡ ಸೂಟ್ಕೇಸನ್ನ ಕೆಳಗಡೆ ಇಡದೆ ತನ್ನ ತಲೆಯ ಮೇಲೆಯೇ ಹೊತ್ತುಕೊಂಡು ಕುಳಿತಿರುವ ವ್ಯಕ್ತಿ. ಹೌದು, ಕೇಳೋಕೆ ತುಂಬಾ ವಿಚಿತ್ರ ಅನ್ಸುತ್ತೆ. ಪಕ್ಕದವ್ರು ಕೇಳಿದ್ರೆ ನಾನು ಕೆಳಗಿಟ್ರೆ ರೈಲಿಗೆ ಭಾರ ಆಗಲ್ವಾ, ಅದಕ್ಕೆ ನಾನೇ ಹೊತ್ಕೊಂಡಿದ್ದೀನಿ ಅಂತಾನೆ. ಇದು ಕೇಳೋಕೆ ತಮಾಷೆ ಅನ್ನಿಸ್ತ್ರೂ ನಾವೆಲ್ಲ ಮಾಡ್ತಾ ಇರೋದಿದನೇ ತಾನೆ. ನಮ್ಮ ಪಾಸ್ಟ್ ರಿಗ್ರೆಟ್ಸ್, ಫ್ಯೂಚರ್ ಆಂಗ್ಸೈಟಿ ಎಲ್ಲವನ್ನೂ ತಲೆ ಮೇಲೆ ಹೊತ್ತುಕೊಂಡು ಓವರ್ ಥಿಂಕಿಂಗ್ ಮಾಡ್ತೀವಿ. ಜಗತ್ತಿನ ನಾವೇ ಕಂಟ್ರೋಲ್ ಮಾಡ್ತಿದೀವಿ ಅನ್ನೋ ಭ್ರಮೆ ನಮ್ದು. ಎಕ್ಸಾಕ್ಟ್ಲಿ. ಆ ರೈಲಿನ ಪ್ರಯಾಣಿಕನ ಮುಗ್ಧತೆ ನಮಗೆ ಹಾಸ್ಯಮಯವಾಗಿ ಕಾಣುತ್ತೆ. ಆದರೆ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಎಷ್ಟೊಂದು ಮಾನಸಿಕ ಲಗೇಜನ್ನ ಕ್ಯಾರಿ ಮಾಡ್ತಾ ಇದ್ದೀವಿ ಅಂತ ಯೋಚಿಸಿ. ತುಂಬಾ ಲಗೇಜ್ ಇದೆ ನಮ್ಮತ್ರ. ಆ ರೈಲು ತನ್ನಷ್ಟಕ್ಕೆ ತಾನು ಎಲ್ಲರ ಭಾರವನ್ನು ಹೊತ್ತು ಸಾಗುವ ವ್ಯವಸ್ಥೆ ಹೊಂದಿದೆ. ಅದೇ ರೀತಿ ಈ ಪ್ರಪಂಚದ ವ್ಯವಸ್ಥೆ, ಕರ್ಮದ ನಿಯಮಗಳು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ತಾ ಇರ್ತವೆ. ಆದರೂ ನಾವು ನಾನಿಲ್ಲದಿದ್ರೆ ಈ ಕೆಲಸ ಆಗೋದಿಲ್ಲ, ನನ್ನಿಂದಲೇ ಎಲ್ಲ ನಡೀತಾ ಇದೆ ಅನ್ನೋ ಅಹಂಕಾರ ಮತ್ತು ಕರ್ಮಗಳ ಭಾರವನ್ನ ತಲೆ ಮೇಲೆ ಹೊತ್ಕೊಳ್ತೇವೆ. ಹಾಗಾದ್ರೆ ಆ ಭಾರವನ್ನ ಕೆಳಗಿಡೋದು ಹೇಗೆ? ಯಾವಾಗ ನಾವು ನಾನು ಮಾಡ್ತಾ ಇಲ್ಲ, ನಾನು ಕೇವಲ ಒಂದು ನಿಮಿತ್ತ ಮಾತ್ರ, ಅಂದ್ರೆ ಜಸ್ಟ್ ಆನ್ ಇನ್ಸ್ಟ್ರುಮೆಂಟ್ ಅಂತ ರಿಯಲೈಸ್ ಮಾಡ್ತೀವೋ ಆಗ ಆ ಭಾರ ಕೆಳಗಿಳಿಯತ್ತೆ.
ಒಂದ್ ಕಡೆ ನಾನು ಭಾರವಿಲ್ಲದ ಚೈತನ್ಯಶೀಲ ಆತ್ಮ ಅನ್ನೋ ಅರಿವು, ಇನ್ನೊಂದು ಕಡೆ ನಾನು ಕೇವಲ ನಿಮಿತ್ತ ಅನ್ನೋ ಅರಿವು. ಓ, ಅದಕ್ಕೆ ಇದನ್ನ ಡಬಲ್ ಲೈಟ್ ಅಂತ ಕರೆಯೋದು. ಹೌದು, ಈ ಎರಡೂ ಸೇರಿ ನಮ್ಮನ್ನ ಡಬಲ್ ಲೈಟ್ ಅಂದ್ರೆ ಸಂಪೂರ್ಣ ಭಾರರಹಿತವಾದ ಸ್ಥಿತಿಗೆ ತಲುಪಿಸ್ತವೆ. ಆಗ ಲೈಫನ್ನು ಜರ್ನಿ ಸ್ಟ್ರಗಲ್ ಆಗೋದಿಲ್ಲ, ಒಂದು ಆನಂದದಾಯಕ ಪ್ರಯಾಣ ಆಗುತ್ತೆ. ವಾವ್, ಕೇವಲ ಒಂದು ಶಿಫ್ಟ್ ಇನ್ ಪರ್ಸ್ಪೆಕ್ಟಿವ್ ಎಷ್ಟೊಂದು ಬದಲಾವಣೆ ತರ್ಗೋದು. ಆದ್ರೆ ಈ ಬದಲಾವಣೆ ತರೋದಕ್ಕೆ ನಾವು ಹಾಕುವ ಎಫರ್ಟ್ಸ್ ಅಂದ್ರೆ ನಮ್ಮ ಪುರುಷಾರ್ಥ ನಮ್ಮ ಫ್ಯೂಚರ್ ಅನ್ನ ನಿರ್ಧರಿಸುತ್ತೆ ಅಂತ ಕೂಡ ಸೋರ್ಸ್ ಮಟೀರಿಯಲ್ ಹೇಳುತ್ತೆ. ಹೌದು, ಪುರುಷಾರ್ಥ ಮತ್ತು ಪದವಿ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಭವಿಷ್ಯದಲ್ಲಿ ನಾವು ರಾಜಾರಾಣಿಯರಂತೆ ಉನ್ನತ ಪದವಿ ಪಡೆಯುತ್ತೇವೆಯೋ ಅಥವಾ ಕೇವಲ ಪ್ರಜೆಗಳಾಗಿ ಉಳಿಯುತ್ತೇವೆಯೋ ಅನ್ನೋದು ಇಂದಿನ ನಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗಿದೆ. ಇದನ್ನ ಎಕ್ಸ್ಪ್ಲೇನ್ ಮಾಡೋಕೆ ಒಬ್ಬ ಕೃಷಿಕನ ಅಥವಾ ರೈತನ ಕಥೆ ಕೊಟ್ಟಿದ್ದಾರೆ. ಆ ಕೃಷಿಕನ ಕಥೆ ರೆಸಿಲಿಯನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳುತ್ತೆ. ಹೌದು, ಭೀಕರ ಬರಗಾಲ ಬಂದಾಗ ಎಲ್ಲರೂ ಭರವಸೆ ಕಳ್ಕೊಂಡು ಕೈಚೆಲ್ಲಿ ಕೂತಿರ್ತಾರೆ. ಆದ್ರೆ ಈ ರೈತನ ಹೃದಯ ವಿಶಾಲವಾಗಿರುತ್ತೆ. ಅವನು ಹೊಸ ವಿಧಾನಗಳನ್ನ ಬಳಸಿ ನೀರು ಸಂಗ್ರಹಿಸಿ ತನ್ನ ಹೊಲವನ್ನ ಹಸಿರಾಗಿ ಮಾಡ್ತಾನೆ. ಇದು ನಮ್ಮ ಮಾಡರ್ನ್ ಡೇ ಪ್ರಾಬ್ಲಮ್ ಸಾಲ್ವಿಂಗ್ಗೆ, ರೆಸಿಲಿಯನ್ಸ್ಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಲ್ವಾ? ಹೌದು, ಇದು ರೆಸಿಲಿಯನ್ಸ್ ಮತ್ತು ಆಧ್ಯಾತ್ಮಿಕ ದೃಢತೆಯ ಸಂಕೇತ. ಆ ಕೃಷಿಕನ ಕಥೆಯನ್ನ ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡಿದ್ರೆ, ಬರಗಾಲ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ಬರುವ ಕಷ್ಟಗಳು, ಬಿಕ್ಕಟ್ಟುಗಳು ಅಥವಾ ನಕಾರಾತ್ಮಕ ವಾತಾವರಣ. ಆ ಟೈಮಲ್ಲಿ ನಾವು ಈಸಿಯಾಗಿ ಗಿವ್ ಅಪ್ ಮಾಡ್ತೀವಿ. ಕರೆಕ್ಟ್. ಸುತ್ತಮುತ್ತಲಿನ ಎಲ್ಲರೂ ಆ ನಕಾರಾತ್ಮಕತೆಗೆ ಶರಣಾಗಿ ಕಂಪ್ಲೇಂಟ್ ಮಾಡ್ತಾ ಕೂತಾಗ ಆ ಕೃಷಿಕ ಕಂಪ್ಲೇಂಟ್ ಮಾಡಲಿಲ್ಲ. ಅವನಲ್ಲಿ ವಿಶಾಲ ಹೃದಯ ಇತ್ತು. ಆಧ್ಯಾತ್ಮಿಕ ದಾರಿಯಲ್ಲಿ ವಿಶಾಲ ಹೃದಯ ಅಂದ್ರೆ ಸ್ವಾರ್ಥವನ್ನು ಬಿಟ್ಟು ಭರವಸೆಯನ್ನಿಟ್ಟುಕೊಂಡು ನಿರಂತರವಾಗಿ ಸರಿಯಾದ ಕರ್ಮವನ್ನು ಮಾಡೋದು. ಅಲ್ಲಿ ಒಂದು ಅದ್ಭುತವಾದ ಸ್ಲೋಗನ್ ಇದೆ ಅಲ್ವಾ? ಹೌದು, ಯಾರ ಹೃದಯ ವಿಶಾಲವಾಗಿದೆಯೋ ಅವರಿಗಾಗಿ ಅಸಂಭವವೂ ಸಂಭವವಾಗುತ್ತದೆ. ಬ್ಯೂಟಿಫುಲ್. ನಮ್ಮ ಜೀವನದಲ್ಲೂ ಎಷ್ಟೇ ಕಷ್ಟಗಳಿರ್ಲಿ, ನಮ್ಮಲ್ಲಿ ಆಂತರಿಕ ವಿಶ್ವಾಸ ಗಟ್ಟಿಯಾಗಿದ್ರೆ ಮತ್ತು ಆ ಪರಮಾತ್ಮನೊಂದಿಗಿನ ಕನೆಕ್ಷನ್ ಸ್ಟ್ರಾಂಗ್ ಆಗಿದ್ರೆ, ಆ ಕೃಷಿಕನ ಹೊಲದಂತೆ ನಮ್ಮ ಜೀವನ ಕೂಡ ಹಸಿರಾಗಿರಲು ಸಾಧ್ಯ. ನಾವು ಹಾಕುವ ಪ್ರತಿಯೊಂದು ಸಣ್ಣ ಆಧ್ಯಾತ್ಮಿಕ ಪರಿಶ್ರಮವೂ ನಮ್ಮ ಭವಿಷ್ಯದ ಉನ್ನತ ಸ್ಥಿತಿಗೆ ಅಡಿಪಾಯವಾಗುತ್ತದೆ. ದ್ಯಾಟ್ಸ್ ಅ ವೆರಿ ಪವರ್ಫುಲ್ ಥಾಟ್. ಯಾರ ಹೃದಯ ವಿಶಾಲವಾಗಿದೆಯೋ ಅವರಿಗಾಗಿ ಅಸಂಭವವೂ ಸಂಭವವಾಗುತ್ತದೆ. ನಾವು ಇಂದಿನ ಈ ಆಳವಾದ ಅಧ್ಯಯನದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಒಮ್ಮೆ ನಾವು ಡಿಸ್ಕಸ್ ಮಾಡಿದ್ದನ್ನೆಲ್ಲ ಕನ್ಸಾಲಿಡೇಟ್ ಮಾಡೋದಾದ್ರೆ, ಹೌದು, ಒಂದು ಸಣ್ಣ ಸಮ್ಮರಿ ಮಾಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಹೊಸದಾಗಿ ಏನೋ ಆಗಬೇಕಾಗಿಲ್ಲ. ನಮ್ಮ ಕಳೆದು ಹೋಗಿರುವ ಒರಿಜಿನಲ್ ಪ್ಯೂರ್ ಐಡೆಂಟಿಟಿಯನ್ನ ಮತ್ತೆ ನೆನಪಿಸಿಕೊಳ್ಳಬೇಕಾಗಿದೆ. ಹಡಗಿನ ಉದಾಹರಣೆಯಂತೆ ಪ್ರಪಂಚದಲ್ಲಿದ್ರೂ ಪ್ರಪಂಚದ ನೆಗೆಟಿವಿಟಿ ನಮ್ಮೊಳಗೆ ಬರದಂತೆ ತಡೆಯೋದು, ಅಡುಗೆ ಮಾಡುವ ತಾಯಿಯಂತೆ ಕೆಲಸದ ನಡುವೆಯೂ ನಮ್ಮ ಆಂಕರ್ ಅನ್ನ ಪರಮಾತ್ಮನಲ್ಲಿಡುವುದು, ಮತ್ತು ಆ ರೈಲಿನ ಪ್ರಯಾಣಿಕನಂತೆ ನಾವೇ ಸೃಷ್ಟಿಸಿಕೊಂಡಿರುವ ಮಾನಸಿಕ ಲಗೇಜನ್ನ ಕೆಳಗಿಟ್ಟು ಡಬಲ್ ಲೈಟ್ ಆಗಿರೋದು. ಎಕ್ಸಾಕ್ಟ್ಲಿ. ಈ ಚಿಕ್ಕ ಚಿಕ್ಕ ಪರ್ಸ್ಪೆಕ್ಟಿವ್ ಶಿಫ್ಟ್ಗಳು ನಮ್ಮ ದಿನನಿತ್ಯದ ಬದುಕನ್ನ ಎಷ್ಟೊಂದು ಹಗುರ ಮಾಡುತ್ತೆ ಅಲ್ವಾ? ಖಂಡಿತ. ಮತ್ತು ನಾವಿಲ್ಲಿ ಮರೆಯಬಾರ್ದ ಇನ್ನೊಂದು ಅತ್ಯಂತ ಗಂಭೀರವಾದ ವಿಚಾರವನ್ನ ಸೋರ್ಸ್ ಮೆಟೀರಿಯಲ್ ಒತ್ತಿ ಹೇಳ್ತದೆ. ಅದೇನೆಂದ್ರೆ, ನಾವು ಈಗ ಜೀವಿಸುತ್ತಿರುವ ಪ್ರಸ್ತುತ ಸಮಯ. ಈ ಸಮಯದ ವಿಶೇಷತೆಯೇನು? ಇದು ಕೇವಲ ಒಂದು ಸಾಮಾನ್ಯ ಕಾಲಘಟ್ಟವಲ್ಲ. ಇದನ್ನ ಸಂಗಮಯುಗ ಅಂದರೆ ಏಜ್ ಆಫ್ ಕಾನ್ಫ್ಲೂಯೆನ್ಸ್ ಅಂತ ಕರೆಯಲಾಗಿದೆ. ಅಂದರೆ ಹಳೆಯದು ಅಳಿದು ಹೊಸದು ನಿರ್ಮಾಣವಾಗುವ, ಮನುಷ್ಯರ ಅರಿವು ಉನ್ನತ ಮಟ್ಟಕ್ಕೇರುವ ಪರಿವರ್ತನೆಯ ಒಂದು ಅಮೂಲ್ಯ ಕ್ಷಣ ಇದು. ಇದೊಂದು ರೀತಿಯ ಟ್ರಾನ್ಸಿಷನ್ ಪೀರಿಯಡ್ ಅನ್ಸುತ್ತೆ. ಹೌದು. ಈ ಸಮಯದಲ್ಲಿ ನಾವು ಮಾಡುವ ಆಂತರಿಕ ಬದಲಾವಣೆ, ನಾವು ಬೆಳೆಸ್ಕೊಳ್ಳುವ ಈ ಬ್ರಾಹ್ಮಣಶೆ ಕೇವಲ ನಮ್ಮ ವೈಯಕ್ತಿಕ ಶಾಂತಿಗಷ್ಟೇ ಸೀಮಿತವಲ್ಲ. ನಮ್ಮ ಒಳಗಿನ ಪವಿತ್ರತೆ ಮತ್ತು ವೈಬ್ರೇಷನ್ಸ್ ನಮ್ಮ ಇಡೀ ಸುತ್ತಮುತ್ತಲಿನ ಪರಿಸರವನ್ನ ಮತ್ತು ಅಂತಿಮವಾಗಿ ಇಡೀ ವ್ಯವಸ್ಥೆಯನ್ನೇ ಮರಳಿ ಉನ್ನತ ಮಟ್ಟಕ್ಕೆ, ಅಂದರೆ ಸ್ವರ್ಗ ಸಮಾನವಾಗಿ ಮಾಡುವ ಅಗಾಧವಾದ ಸಾಮರ್ಥ್ಯವನ್ನು ಹೊಂದಿದೆ. ನಮ್ಮ ಆಂತರಿಕ ಜಗತ್ತು ಬದಲಾದಾಗ ಹೊರಗಿನ ಜಗತ್ತು ತಾನಾಗಿಯೇ ಬದಲಾಗಲು ಪ್ರಾರಂಭವಾಗುತ್ತದೆ. ಇದು ನಿಜಕ್ಕೂ ನಮ್ಮೆಲ್ಲರೊಳಗೊಂದು ಹೊಸ ಭರವಸೆ ಮತ್ತು ಶಕ್ತಿಯನ್ನ ತುಂಬುವಂಥ ವಿಚಾರ. ನಮ್ಮ ಒಳಗಿನ ಬದಲಾವಣೆ ಹೊರಗಿನ ಜಗತ್ತನ್ನ ಬದಲಾಯಿಸುತ್ತೆ ಅನ್ನೋದು ದೊಡ್ಡ ಜವಾಬ್ದಾರಿ ಕೂಡ ಹೌದು. ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ನಮ್ಮ ಕೇಳುಗರೆಲ್ಲರೂ ಒಮ್ಮೆ ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆಯನ್ನ ಇಲ್ಲಿ ಬಿಡ್ತಿದ್ದೇನೆ. ಖಂಡಿತ, ಹೇಳಿ. ಈ ಜಗತ್ತೆಂಬ ಬೃಹತ್ ನಾಟಕದಲ್ಲಿ
ನಾವೆಲ್ಲರೂ ಕೇವಲ ಪಾತ್ರಧಾರಿಗಳು ಎಂದಾದರೆ ಮತ್ತು ನಮ್ಮೆಲ್ಲರ ಮೂಲಸ್ಥಿತಿ ಈಗಾಗಲೇ ದೈವಿಕವಾಗಿದೆ, ಪ್ಯೂರ್ ಆಗಿದೆ ಎಂದಾದರೆ, ನಾಳೆ ಬೆಳಗ್ಗೆ ನಾವೆದುರಿಸುವ ಅತಿದೊಡ್ಡ ಸಮಸ್ಯೆಯನ್ನು, ಅದು ಆಫೀಸಿನ ಡೆಡ್ಲೈನ್ ಇರಬಹುದು, ಕಷ್ಟಕರವಾದ ರಿಲೇಶನ್ಶಿಪ್ ಇರಬಹುದು, ಅಥವಾ ಫೈನಾನ್ಷಿಯಲ್ ಟೆನ್ಷನ್ ಇರಬಹುದು, ಅದನ್ನ ನಮ್ಮ ಇಡೀ ಜೀವನದ ಹೋರಾಟ ಎಂದು ಪರಿಗಣಿಸುವ ಬದಲು ನಮ್ಮ ಕೈಯಲ್ಲೇ ಸ್ಕ್ರಿಪ್ಟ್ ಇರುವ, ನಾವೇ ಆರಿಸಿಕೊಂಡಿರುವ ನಾಟಕದ ಕೇವಲ ಒಂದು ದೃಶ್ಯ ಅಂತ ನೋಡಿದ್ರೆ ಏನಾಗಬಹುದು? ನಮ್ಮ ದೃಷ್ಟಿಕೋನವೇ ಬದಲಾಗಿಬಿಡುತ್ತೆ. ಹೌದು, ನಾವೆಲ್ಲರೂ ನಮ್ಮ ತಲೆಯ ಮೇಲಿಟ್ಕೊಂಡಿರುವ ಆ ಕಂಟ್ರೋಲ್ ಅನ್ನೋ ಕಾಲ್ಪನಿಕ ಲಗೇಜನ್ನ ಸ್ವಲ್ಪ ಹೊತ್ತು ಕೆಳಗಿಟ್ರೆ ನಮ್ಮೆಲ್ಲರ ಜೀವನದ ಈ ಪಯಣ ಎಷ್ಟು ಹಗುರವಾಗ್ಬೋದು ಅನ್ನೋದನ್ನ ಒಮ್ಮೆ ಯೋಚಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.